ರಿಪಬ್ಲಿಕ್ ಕನ್ನಡದ ಜೊತೆ ಪ್ರತ್ಯಕ್ಷದರ್ಶಿಯೊಬ್ಬರು ಮಾತಾಡಿದ್ದಾರೆ. ಘಟನೆ ಹೇಗಾಯಿತು, ಎಷ್ಟೊತ್ತಿಗಾಯಿತು, ಯಾರು ಕಲ್ಲು ತೂರಾಟ ಮಾಡಿದ್ರು, ಯಾಕಾಗಿ ಆಯಿತು, ಇದೆಲ್ಲದರ ಕುರಿತಾಗಿ ಪ್ರತ್ಯಕ್ಷದರ್ಶಿಯೊಬ್ಬರು ಮಾತಾಡಿದ್ದಾರೆ. ಮಂಡ್ಯದ ಮದ್ದೂರಿನಲ್ಲಿ ಗಣೇಶ ವಿಸರ್ಜನಾ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಆಗಿತ್ತು. ಅದು ಭಾರಿ ಆಕ್ರೋಶಕ್ಕೆ ಕಾರಣ ಆಗಿದೆ. ಮದ್ದೂರಿನಲ್ಲಿ ಬೃಹತ್ ಪ್ರತಿಭಟನೆ ಕೂಡ ನಡೆಯಿತು. ಹಾಗಿದ್ರೆ ಗಣೇಶ ಮೆರವಣಿಗೆ ವೇಳೆ ಆಗಿದ್ದಾದ್ರೂ ಏನು, ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಸ್ಥಳೀಯರು ಪುಷ್ಪ ಅಂತ ಹೇಳಿ ಒಬ್ಬರಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಮೇಡಮ್, ಗಣೇಶ ಮೆರವಣಿಗೆ ವೇಳೆ ಆಗಿದ್ದಾದ್ರೂ ಏನು? ಸರ್, ಏನೂ ಇಲ್ಲ. ಗಣೇಶ ವಿಸರ್ಜನೆ ಮಾಡಬೇಕಿತ್ತು. ಸಂಜೆ 6 ಗಂಟೆ ಆಗಿತ್ತು ಸರ್. ಗ್ರಹಣ ಇರೋದ್ರಿಂದ ಸ್ವಲ್ಪ ಇವರು ಬೇಗನೆ ಬಿಡೋದಕ್ಕೆ ಅಂತಲೇ ಹೊರಟಿದ್ದಾಗ ಮಸೀದಿ ಹತ್ರ ಸಾಂಗ್ ಆಫ್ ಮಾಡಬೇಕು ಅಂತ ಹೇಳಿದ ಕಾರಣಕ್ಕೆ ಇವರು ಸಾಂಗ್ ಆಫ್ ಮಾಡಿ ಅಲ್ಲಿ ಹೊರಡ್ತಾರೆ. ಅಲ್ಲಿಂದ ಒಂದು 100 ಮೀಟರ್ಸ್ ಮುಂದೆ ಹೋದಾಗ ಕಲ್ಲು ತೂರಾಟ ಆಗುತ್ತೆ ಸರ್. ಎಲ್ಲಿಂದ ಅಂದರೆ ಮಸೀದಿಯಿಂದ ಡೈರೆಕ್ಟ್ ಒಂದು ಕಲ್ಲು ಬರುತ್ತೆ. ಒಂದು ಕಲ್ಲು ಬಂದಿದ ತಕ್ಷಣ ಬೀದಿ ದೀಪ ಎಲ್ಲ ಆಫ್ ಆಗುತ್ತೆ ಸರ್. ವಿತಿನ್ ಸೆಕೆಂಡಲ್ಲಿ ಅಲ್ಲಿ ಬೀದಿ ದೀಪ ಆಫ್ ಆಗುತ್ತೆ. ಅದಾದಮೇಲೆ ಪ್ರತಿಯೊಬ್ಬರ ಮೇಲೂ ಕಲ್ಲು ಬೀಳುತ್ತೆ ಸರ್. ಗಣೇಶನ ಮೇಲೆ ಫಸ್ಟ್ ಬೀಳುತ್ತೆ, ಅದಾದಮೇಲೆ ಸೌಂಡ್ ಬಾಕ್ಸ್ ಮೇಲೆ ಬೀಳುತ್ತೆ ಸರ್. ಅದಾದಮೇಲೆ ಇವರು ಅಲರ್ಟ್ ಆಗ್ತಾರೆ, ಇಲ್ಲಿ ಕಲ್ಲು ತೂರಾಟ ನಡೀತಾ ಇದೆ, ಇಲ್ಲಿಂದ ಓಡೋದ ಅಂತ ಅಂದ್ಬಿಟ್ಟು ಓಡೋದಕ್ಕೆ ಹೋಗ್ಬೇಕಾದ್ರೆ ಸಾಮಾನ್ಯ ವ್ಯಕ್ತಿ ಸುಮ್ಮನೆ ಆ ಕಡೆಯಿಂದ ನಡ್ಕೊಂಡು ಬರ್ತಾ ಇರ್ತಾನೆ. ಅವನಿಗೆ ಹೊಡೆದು ತಲೆ ಫುಲ್ಲು ಓಪನ್ ಆಗಿದೆ ಸರ್. ಅವನು 10 ಹೊಲಿಗೆ ಹಾಕಿಸ್ಕೊಂಡಿದ್ದಾನೆ. ಇದೇ ಥರ ಒಂದು 5-6 ಜನಕ್ಕೆ ಕಲ್ಲಲ್ಲಿ ಹೇಟ್ ಬಿದ್ದಿದೆ, ಮತ್ತು ಲಾಠಿ ಚಾರ್ಜು ಆಗಿದೆ. ನಮ್ಮ ಸಾಮಾನ್ಯ ಜನಕ್ಕೆ ಮಾತ್ರ ಅಲ್ಲದೆ ಒಬ್ಬರು ಪೊಲೀಸಿಗೆ ಕೂಡ ಅಲ್ಲಿ ಏಟ್ ಬಿದ್ದಿದೆ ಸರ್. ಈ ಥರ ಎಲ್ಲ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಈ ಘಟನೆ ನೋಡ್ತಾ ಇದ್ರೆ ಮಸೀದಿ ಮೇಲಿಂದ ಮೊದಲು ಕಲ್ಲು ಬರುತ್ತೆ ಅಂತ ಹೇಳ್ತೀರಿ, ಜೊತೆಗೆ ಏಕಾಏಕಿ ಕಲ್ಲುಗಳು ಬರ್ತವೆ, ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ರೆ ಅನ್ಸುತ್ತಾ ಅಂತ. ಇದರಲ್ಲಿ ಇನ್ನೊಂದು ಮಾತು ಇಲ್ವೇ ಇಲ್ಲ ಸರ್. ಅದೆಂಗೆ ಮಸೀದಿ ಒಳಗಡೆ ಇಷ್ಟು ದಪ್ಪ ಕಲ್ಲು ಎತ್ಕೊಂಡೋಗಿ ಮಡಿಕೊಳ್ಳೋದಕ್ಕೆ ಅವ್ರೇನು ಮತ್ತೆ ಮಸೀದಿ ಕಟ್ಟುತ್ತಾ ಇದ್ದಾರಾ? ಇಲ್ಲ. ಅಷ್ಟು ದೊಡ್ಡ ಕಲ್ಲು ಮಡಿಕೊಂಡಿದ್ದಾರೆ ಅಂದರೆ ಅದು ಪ್ರೀ ಪ್ಲಾನ್ ಮಾಡಿರೋದು ಸರ್. ಅದು ಅಲ್ಲದೆ ಅವ್ರ ಹಬ್ಬ ಆಗಬೇಕು ಅಂತ ಇವ್ರು ವೆಯ್ಟ್ ಮಾಡಿದ್ದಾರೆ. ಅವ್ರ ಹಬ್ಬ ಆದಮೇಲೆ ಅದಕ್ಕಿಂತ ಮುಂಚೆ ಇನ್ನೂ ಕೆಲವು ಗಣಪತಿ ಬಿಟ್ಟಿದ್ದಾರೆ. ಅವಾಗೆಲ್ಲ ಏನೂ ಇಲ್ಲ. ಈಗ ಅವ್ರ ಹಬ್ಬ ಆಗೋವರೆಗೂ ವೆಯ್ಟ್ ಮಾಡಿ ಈಗ ಅವರು ಆ ಥರ ಮಾಡಿರೋದು ಸರ್. ಅವ್ರ ಹಬ್ಬ ಆಗಬೇಕಾದ್ರೆ ಒಂದಷ್ಟು ವಿಡಿಯೋ ನಾನು ನೋಡಿದೆ. ಅವರು ಅದ್ದೂರಿಯಾಗೆ ಮೆರವಣಿಗೆ ಮಾಡಿದ್ದಾರೆ, ಆಗ ಯಾರು ಪ್ರಶ್ನೆ ಮಾಡಿಲ್ಲ. ಆದರೆ ಹಿಂದೂಗಳ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಮಾತ್ರ ಗಲಾಟೆ ಆಗುತ್ತೆ. ಖಂಡಿತ ಸರ್. ಅಂದರೆ ಅವ್ರ ಹಬ್ಬ ಮಾಡಬೇಕಾದ್ರೆ ನಾವು ಹಿಂದೂಗಳು ಯಾಕೆ ಸುಮ್ಮನಿದ್ದೋ ಹೇಳಿ? ನಾವೆಲ್ಲ ಒಂದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವೆಲ್ಲ ಸುಮ್ಮನಿದ್ದೋ. ಯಾಕೆಂದರೆ ನಮ್ಮ ಮನೇಲಿ ಬಂದು ಅವ್ರು ಊಟ ಮಾಡವ್ರೆ, ಅವ್ರ ಮನೇಲಿ ಬಂದು ನಾವು ಊಟ ಮಾಡಿದ್ದೀವಿ ಸರ್. ಈ ಥರ ನಮಗೂ ಅವ್ರಿಗೂ ತುಂಬ ಇದೆ. ಅದರಿಂದ ನಾವು ಯಾರೂ ಕೂಡ ಅವ್ರಿಗೇನು ತೊಂದರೆ ಕೊಟ್ಟಿಲ್ಲ. ಆದರೆ ಅವರು ನಮ್ಮ ಗಣೇಶ ಬಿಡಬೇಕಾದ್ರೆ ಈ ಥರ ತೊಂದರೆ ಮಾಡ್ತಾನೆ ಇರ್ತಾರೆ. ಮತ್ತು ಅವರು ಮಸೀದಿ ಹತ್ರ ನಾವು ಸತ್ತವ್ರದ್ದು ಟಮಟೆ ಕೂಡ ಹೊಡಿಬಾರ್ದು. ಸುಮ್ಮನೆ ಸೈಲೆಂಟಾಗಿ ಹೋಗಿ ಸಾವೇ ಆಗಿಲ್ಲ ಅನ್ನೋ ಥರ ಹೋಗಿ ಬರಬೇಕು. ಮಸೀದಿ ಏನೋ ಕಾರಣಕ್ಕೆ ತಮಟೆ ಹೊಡಿಯಾಗಿಲ್ವ? ಹಾಗಾದ್ರೆ ಟಮಟೆನೂ ಹೊಡಿಯೋ ಹಾಗಿಲ್ಲ, ಸೌಂಡ್ ಬಾಕ್ಸ್ ಹಾಕೋ ಹಾಗಿಲ್ಲ, ಬಾವುಟ ಕೂಡ ಕಟ್ಟೋ ಹಾಗಿಲ್ಲ. ನಮ್ಮ ಬಾವುಟ ಇಳಿಸಿ ಅವ್ರ ಬಾವುಟ ಕಟ್ಟಿಸಿದ್ರು. ಅದೆಲ್ಲ ಏನಿಲ್ಲ. ಅವ್ರದ್ದು ಫುಲ್ಲು ರನ್ ಇರುತ್ತೆ. ಬೆಳಿಗ್ಗೆ 5 ಗಂಟೆಗೆ, ಮಧ್ಯಾಹ್ನ 1 ಗಂಟೆಗೆ, ಸಂಜೆ 5 ಗಂಟೆಗೆ, ಮತ್ತು 8 ಗಂಟೆಗೆ ಈ ಥರ ಅವರೆಲ್ಲ ಹೇಳ್ಬೋದು. ಅದನ್ನು ನಾವು ಕ್ವಶನ್ ಮಾಡೋ ಹಾಗೆ ಇಲ್ಲ. ನಮ್ಮದು ಮಾತ್ರ ಏನೂ ಹಾಕೋ ಹಾಗಿಲ್ಲ. ಹೀಗಾಗಿದೆ. ಆವತ್ತಿನ ದಿನ ಗಲಾಟೆ ಆಯ್ತಲ್ಲ, ಅದು ಆತಂಕ ತರಿಸಿತ್ತ ನಿಮಗೆ? ಆತಂಕ ಅಂತೀರಾ? ಒಂಥರ ಎಲ್ಲರಿಗೂ ಗಾಬರಿ ಸರ್. ಅಷ್ಟು ಜನಕ್ಕೆ ಏಟಾಗಿದೆ ಅಂತಂದರೆ ಅಲ್ಲಿ ಏನೂ ಆಗದೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಪ್ರತಿಯೊಬ್ಬ ಮಹಿಳೆನೂ ಹೋಗಿದ್ದಾರೆ ಕೇಳೋದಕ್ಕೆ, ಕ್ವಶನ್ ಮಾಡೋದಕ್ಕೆ. ಮಸೀದಿ ಹತ್ರ ಹೋಗಿದ್ದು ಅದು ನೈಟ್ ಒಂದೇ. ನಿನ್ನೆ ನೈಟ್ ಮಾತ್ರನೇ ಮಸೀದಿ ಹತ್ರ ನಮ್ಮನ್ನ ಹೋಗೋದಕ್ಕೆ ಬಿಟ್ಟಿರೋದು. ಇಲ್ಲ ಅಂದರೆ ಇವತ್ತಿನವರೆಗೂ ಈಗಲೂವರೆಗೂ ಕೇಳ್ತಾ ಇದ್ದೀವಿ ಅಲ್ಲಿ ಹೋಗೋದಕ್ಕೆ ಬಿಡಿ ಅಂತ. ಒಬ್ಬ ಪೊಲೀಸ್ ಕೂಡ ಇದಕ್ಕೆ ಸಹಕರಿಸ್ತಾ ಇಲ್ಲ. ಹೋಗಬೇಡಿ, ಏನಕ್ಕೆ ಹೋಗ್ತೀರಾ? ಹೋಗಬೇಡಿ, ನಾವೇ ಹೋಗ್ಬಾರ್ದಂತೆ. ಮಹಿಳೆಯರು ಮನೆ ಆ ಕಡೆ ಇದ್ರೂ ಬೇರೆ ರೂಟಿಂದ ಹೋಗಿ ಅಲ್ಲಿಂದ ನಾವು ಬಿಡಲ್ಲ. ರಿಪಬ್ಲಿಕ್ ಕನ್ನಡದ ಜೊತೆ ಪ್ರತ್ಯಕ್ಷದರ್ಶಿಯೊಬ್ಬರು ಮಾತಾಡಿದ್ದಾರೆ. ಘಟನೆ ಹೇಗಾಯಿತು, ಎಷ್ಟೊತ್ತಿಗಾಯಿತು, ಯಾರು ಕಲ್ಲು ತೂರಾಟ ಮಾಡಿದ್ರು, ಯಾಕಾಗಿ ಆಯಿತು, ಇದೆಲ್ಲದರ ಕುರಿತಾಗಿ ಪ್ರತ್ಯಕ್ಷದರ್ಶಿಯೊಬ್ಬರು ಮಾತಾಡಿದ್ದಾರೆ. ಮಂಡ್ಯದ ಮದ್ದೂರಿನಲ್ಲಿ ಗಣೇಶ ವಿಸರ್ಜನಾ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಆಗಿತ್ತು. ಅದು ಭಾರಿ ಆಕ್ರೋಶಕ್ಕೆ ಕಾರಣ ಆಗಿದೆ. ಮದ್ದೂರಿನಲ್ಲಿ ಬೃಹತ್ ಪ್ರತಿಭಟನೆ ಕೂಡ ನಡೆಯಿತು. ಹಾಗಿದ್ರೆ ಗಣೇಶ ಮೆರವಣಿಗೆ ವೇಳೆ ಆಗಿದ್ದಾದ್ರೂ ಏನು, ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಸ್ಥಳೀಯರು ಪುಷ್ಪ ಅಂತ ಹೇಳಿ ಒಬ್ಬರಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಮೇಡಮ್, ಗಣೇಶ ಮೆರವಣಿಗೆ ವೇಳೆ ಆಗಿದ್ದಾದ್ರೂ ಏನು?
ಸರ್ ಏನೂ ಇಲ್ಲ, ಗಣೇಶ ವಿಸರ್ಜನೆ ಮಾಡಬೇಕಿತ್ತು. ಸಂಜೆ 6 ಗಂಟೆ ಆಗಿತ್ತು ಸರ್. ಗ್ರಹಣ ಇರೋದ್ರಿಂದ ಸ್ವಲ್ಪ ಇವರು ಬೇಗನೆ ಬಿಡೋದಕ್ಕೆ ಅಂತಲೇ ಹೊರಟಿದ್ದಾಗ ಮಸೀದಿ ಹತ್ರ ಸಾಂಗ್ ಆಫ್ ಮಾಡಬೇಕು ಅಂತ ಹೇಳಿದ ಕಾರಣಕ್ಕೆ ಇವರು ಸಾಂಗ್ ಆಫ್ ಮಾಡಿ ಅಲ್ಲಿ ಹೊರಡ್ತಾರೆ. ಅಲ್ಲಿಂದ ಒಂದು 100 ಮೀಟರ್ಸ್ ಮುಂದೆ ಹೋದಾಗ ಕಲ್ಲು ತೂರಾಟ ಆಗುತ್ತೆ ಸರ್. ಎಲ್ಲಿಂದ ಅಂದರೆ ಮಸೀದಿಯಿಂದ ಡೈರೆಕ್ಟ್ ಒಂದು ಕಲ್ಲು ಬರುತ್ತೆ. ಒಂದು ಕಲ್ಲು ಬಂದಿದ ತಕ್ಷಣ ಬೀದಿ ದೀಪ ಎಲ್ಲ ಆಫ್ ಆಗುತ್ತೆ ಸರ್. ವಿತಿನ್ ಸೆಕೆಂಡಲ್ಲಿ ಅಲ್ಲಿ ಬೀದಿ ದೀಪ ಆಫ್ ಆಗುತ್ತೆ. ಅದಾದಮೇಲೆ ಪ್ರತಿಯೊಬ್ಬರ ಮೇಲೂ ಕಲ್ಲು ಬೀಳುತ್ತೆ ಸರ್. ಗಣೇಶನ ಮೇಲೆ ಫಸ್ಟ್ ಬೀಳುತ್ತೆ, ಅದಾದಮೇಲೆ ಸೌಂಡ್ ಬಾಕ್ಸ್ ಮೇಲೆ ಬೀಳುತ್ತೆ ಸರ್. ಅದಾದಮೇಲೆ ಇವರು ಅಲರ್ಟ್ ಆಗ್ತಾರೆ, ಇಲ್ಲಿ ಕಲ್ಲು ತೂರಾಟ ನಡೀತಾ ಇದೆ, ಇಲ್ಲಿಂದ ಓಡೋದ ಅಂತ ಅಂದ್ಬಿಟ್ಟು ಓಡೋದಕ್ಕೆ ಹೋಗ್ಬೇಕಾದ್ರೆ ಸಾಮಾನ್ಯ ವ್ಯಕ್ತಿ ಸುಮ್ಮನೆ ಆ ಕಡೆಯಿಂದ ನಡ್ಕೊಂಡು ಬರ್ತಾ ಇರ್ತಾನೆ. ಅವನಿಗೆ ಹೊಡೆದು ತಲೆ ಫುಲ್ಲು ಓಪನ್ ಆಗಿದೆ ಸರ್. ಅವನು 10 ಹೊಲಿಗೆ ಹಾಕಿಸ್ಕೊಂಡಿದ್ದಾನೆ. ಇದೇ ಥರ ಒಂದು 5-6 ಜನಕ್ಕೆ ಕಲ್ಲಲ್ಲಿ ಹೇಟ್ ಬಿದ್ದಿದೆ, ಮತ್ತು ಲಾಠಿ ಚಾರ್ಜು ಆಗಿದೆ. ನಮ್ಮ ಸಾಮಾನ್ಯ ಜನಕ್ಕೆ ಮಾತ್ರ ಅಲ್ಲದೆ ಒಬ್ಬರು ಪೊಲೀಸಿಗೆ ಕೂಡ ಅಲ್ಲಿ ಏಟ್ ಬಿದ್ದಿದೆ ಸರ್. ಈ ಥರ ಎಲ್ಲ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಈ ಘಟನೆ ನೋಡ್ತಾ ಇದ್ರೆ ಮಸೀದಿ ಮೇಲಿಂದ ಮೊದಲು ಕಲ್ಲು ಬರುತ್ತೆ ಅಂತ ಹೇಳ್ತೀರಿ, ಜೊತೆಗೆ ಏಕಾಏಕಿ ಕಲ್ಲುಗಳು ಬರ್ತವೆ, ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ರೆ ಅನ್ಸುತ್ತಾ ಅಂತ. ಇದರಲ್ಲಿ ಇನ್ನೊಂದು ಮಾತು ಇಲ್ವೇ ಇಲ್ಲ ಸರ್. ಅದೆಂಗೆ ಮಸೀದಿ ಒಳಗಡೆ ಇಷ್ಟು ದಪ್ಪ ಕಲ್ಲು ಎತ್ಕೊಂಡೋಗಿ ಮಡಿಕೊಳ್ಳೋದಕ್ಕೆ ಅವ್ರೇನು ಮತ್ತೆ ಮಸೀದಿ ಕಟ್ಟುತ್ತಾ ಇದ್ದಾರಾ? ಇಲ್ಲ, ಅಷ್ಟು ದೊಡ್ಡ ಕಲ್ಲು ಮಡಿಕೊಂಡಿದ್ದಾರೆ ಅಂದರೆ ಅದು ಪ್ರೀ ಪ್ಲಾನ್ ಮಾಡಿರೋದು ಸರ್. ಅದು ಅಲ್ಲದೆ ಅವ್ರ ಹಬ್ಬ ಆಗಬೇಕು ಅಂತ ಇವ್ರು ವೆಯ್ಟ್ ಮಾಡಿದ್ದಾರೆ. ಅವ್ರ ಹಬ್ಬ ಆದಮೇಲೆ ಅದಕ್ಕಿಂತ ಮುಂಚೆ ಇನ್ನೂ ಕೆಲವು ಗಣಪತಿ ಬಿಟ್ಟಿದ್ದಾರೆ, ಅವಾಗೆಲ್ಲ ಏನೂ ಇಲ್ಲ. ಈಗ ಅವ್ರ ಹಬ್ಬ ಆಗೋವರೆಗೂ ವೆಯ್ಟ್ ಮಾಡಿ ಈಗ ಅವರು ಆ ಥರ ಮಾಡಿರೋದು ಸರ್. ಅವ್ರ ಹಬ್ಬ ಆಗಬೇಕಾದ್ರೆ ಒಂದಷ್ಟು ವಿಡಿಯೋ ನಾನು ನೋಡಿದೆ. ಅವರು ಅದ್ದೂರಿಯಾಗೆ ಮೆರವಣಿಗೆ ಮಾಡಿದ್ದಾರೆ, ಆಗ ಯಾರು ಪ್ರಶ್ನೆ ಮಾಡಿಲ್ಲ. ಆದರೆ ಹಿಂದೂಗಳ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಮಾತ್ರ ಗಲಾಟೆ ಆಗುತ್ತೆ. ಖಂಡಿತ ಸರ್. ಅಂದರೆ ಅವ್ರ ಹಬ್ಬ ಮಾಡಬೇಕಾದ್ರೆ ನಾವು ಹಿಂದೂಗಳು ಯಾಕೆ ಸುಮ್ಮನಿದ್ದೋ ಹೇಳಿ? ನಾವೆಲ್ಲ ಒಂದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವೆಲ್ಲ ಸುಮ್ಮನಿದ್ದೋ. ಯಾಕೆಂದರೆ ನಮ್ಮ ಮನೇಲಿ ಬಂದು ಅವ್ರು ಊಟ ಮಾಡವ್ರೆ, ಅವ್ರ ಮನೇಲಿ ಬಂದು ನಾವು ಊಟ ಮಾಡಿದ್ದೀವಿ ಸರ್. ಈ ಥರ ನಮಗೂ ಅವ್ರಿಗೂ ತುಂಬ ಇದೆ. ಅದರಿಂದ ನಾವು ಯಾರೂ ಕೂಡ ಅವ್ರಿಗೇನು ತೊಂದರೆ ಕೊಟ್ಟಿಲ್ಲ. ಆದರೆ ಅವರು ನಮ್ಮ ಗಣೇಶ ಬಿಡಬೇಕಾದ್ರೆ ಈ ಥರ ತೊಂದರೆ ಮಾಡ್ತಾನೆ ಇರ್ತಾರೆ. ಮತ್ತು ಅವರು ಮಸೀದಿ ಹತ್ರ ನಾವು ಸತ್ತವ್ರದ್ದು ಟಮಟೆ ಕೂಡ ಹೊಡಿಬಾರ್ದು. ಸುಮ್ಮನೆ ಸೈಲೆಂಟಾಗಿ ಹೋಗಿ ಸಾವೇ ಆಗಿಲ್ಲ ಅನ್ನೋ ಥರ ಹೋಗಿ ಬರಬೇಕು. ಮಸೀದಿ ಏನೋ ಕಾರಣಕ್ಕೆ ತಮಟೆ ಹೊಡಿಯಾಗಿಲ್ವ? ಹಾಗಾದ್ರೆ ಟಮಟೆನೂ ಹೊಡಿಯೋ ಹಾಗಿಲ್ಲ, ಸೌಂಡ್ ಬಾಕ್ಸ್ ಹಾಕೋ ಹಾಗಿಲ್ಲ, ಬಾವುಟ ಕೂಡ ಕಟ್ಟೋ ಹಾಗಿಲ್ಲ. ನಮ್ಮ ಬಾವುಟ ಇಳಿಸಿ ಅವ್ರ ಬಾವುಟ ಕಟ್ಟಿಸಿದ್ರು. ಅದೆಲ್ಲ ಏನಿಲ್ಲ. ಅವ್ರದ್ದು ಫುಲ್ಲು ರನ್ ಇರುತ್ತೆ. ಬೆಳಿಗ್ಗೆ 5 ಗಂಟೆಗೆ, ಮಧ್ಯಾಹ್ನ 1 ಗಂಟೆಗೆ, ಸಂಜೆ 5 ಗಂಟೆಗೆ, ಮತ್ತು 8 ಗಂಟೆಗೆ ಈ ಥರ ಅವರೆಲ್ಲ ಹೇಳ್ಬೋದು. ಅದನ್ನು ನಾವು ಕ್ವಶನ್ ಮಾಡೋ ಹಾಗೆ ಇಲ್ಲ. ನಮ್ಮದು ಮಾತ್ರ ಏನೂ ಹಾಕೋ ಹಾಗಿಲ್ಲ. ಹೀಗಾಗಿದೆ. ಆವತ್ತಿನ ದಿನ ಗಲಾಟೆ ಆಯ್ತಲ್ಲ, ಅದು ಆತಂಕ ತರಿಸಿತ್ತ ನಿಮಗೆ? ಆತಂಕ ಅಂತೀರಾ? ಒಂಥರ ಎಲ್ಲರಿಗೂ ಗಾಬರಿ ಸರ್. ಅಷ್ಟು ಜನಕ್ಕೆ ಏಟಾಗಿದೆ ಅಂತಂದರೆ ಅಲ್ಲಿ ಏನೂ ಆಗದೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಪ್ರತಿಯೊಬ್ಬ ಮಹಿಳೆನೂ ಹೋಗಿದ್ದಾರೆ ಕೇಳೋದಕ್ಕೆ, ಕ್ವಶನ್ ಮಾಡೋದಕ್ಕೆ. ಮಸೀದಿ ಹತ್ರ ಹೋಗಿದ್ದು ಅದು ನೈಟ್ ಒಂದೇ. ನಿನ್ನೆ ನೈಟ್ ಮಾತ್ರನೇ ಮಸೀದಿ ಹತ್ರ ನಮ್ಮನ್ನ ಹೋಗೋದಕ್ಕೆ ಬಿಟ್ಟಿರೋದು. ಇಲ್ಲ ಅಂದರೆ ಇವತ್ತಿನವರೆಗೂ ಈಗಲೂವರೆಗೂ ಕೇಳ್ತಾ ಇದ್ದೀವಿ ಅಲ್ಲಿ ಹೋಗೋದಕ್ಕೆ ಬಿಡಿ ಅಂತ. ಒಬ್ಬ ಪೊಲೀಸ್ ಕೂಡ ಇದಕ್ಕೆ ಸಹಕರಿಸ್ತಾ ಇಲ್ಲ. ಹೋಗಬೇಡಿ, ಏನಕ್ಕೆ ಹೋಗ್ತೀರಾ? ಹೋಗಬೇಡಿ, ನಾವೇ ಹೋಗ್ಬಾರ್ದಂತೆ. ಮಹಿಳೆಯರು ಮನೆ ಆ ಕಡೆ ಇದ್ರೂ ಬೇರೆ ರೂಟಿಂದ ಹೋಗಿ ಅಲ್ಲಿಂದ ನಾವು ಬಿಡಲ್ಲ.